ಈಗ ಭಾರೀ ಕುತೂಹಲ ವ್ಯಕ್ತಪಡಿಸುತ್ತಿರುವ ಕ್ಷೇತ್ರ ಅಂದರೆ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆಯ ಪ್ರಶ್ನೆ. ಅದೇ ರೀತಿ ಕುಮಾರಸ್ವಾಮಿಯ ಪ್ರತಿಷ್ಠೆ ಪ್ರಶ್ನೆ. ಚನ್ನಪಟ್ಟಣದಲ್ಲಿ ಈಗ ಅಭ್ಯರ್ಥಿಯಾಗಿ ಕನಕ ಇಳದಾರ, ಅದು ಯೋಗೇಶ್ವರ. ಇನ್ನು ಯೋಗೇಶ್ವರ ಹಣೆಬರ ಏನೈತೆ ಅನ್ನೋದು ಅಲ್ಲಿಯ ಮತದಾರರು ತೋರಿಸ್ತಾರ. 1,20,000 ಒಕ್ಕಲಿಗರ ಮತದಾರ ಇರುವಾಗ ಅಲ್ಲಿ ಯೋಗೇಶ್ವರನ ಆರಿಸ್ತಿರ್ತಾರೋ, ಡಿ ಕೆ ಕೈ ಮೇಲುಗೈ ಹಾಕೈತೋ ಏನು, ಅಲ್ಲಿ ಕುಮಾರಸ್ವಾಮಿಯ ಮೇಲುಗೈ ಹಾಕೈತೋ, ಭಾರೀ ಕಾದಾಟ. ಅಲ್ಲಿಯ ಪ್ರತಿಷ್ಠಿತ ಪ್ರಶ್ನೆ ಈಗ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ನಿಂದಿರ್ತಾರ, ಡಿ ಕೆ ಶಿವಕುಮಾರ್ ಮಗಳು ನಿಂದಿರ್ತಾಳ. ಇದೇ ನಿಖಿಲ್ ಕುಮಾರಸ್ವಾಮಿಗೆ ಬಿಗ್ ಫೈಟ್ ಹಾಕೈತೆ ಅಂತೇಳಿ ಎಲ್ಲ ವಿಚಾರ ಮಾಡಿದರು. ಆದರೆ ಯೋಗೇಶ್ವರನ ಕಾಂಗ್ರೆಸ್ ಕರೆದು ಬಿಫಾರ್ಮ್ ಕೊಟ್ಟು ಈಗ ಚನ್ನಪಟ್ಟಣದಲ್ಲಿ ಅನೇಕ ಜನರನ್ನು ನಾವು ಮಾಹಿತಿ ಕೇಳಿದಾಗ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೇಲುಗೈ ಸಾಧಿಸ್ತಾನ. ಚನ್ನಪಟ್ಟಣದಲ್ಲಿ ಈಗ ಕುಮಾರಸ್ವಾಮಿ ಹವಾ ಐತಿ ಅಂಥೇಳಿ. ಯಾಕಂದರೆ ಯೋಗೇಶ್ವರಿಗೆ ಪಕ್ಷಾಂತರದ ಒಂದು ಪಟ್ಟ ಕಟ್ಟಾಕತ್ತಾರ, ಆಯಾರಾಮ್ ಗಯಾರಾಮ್ ಅನ್ನಕತ್ತಾರ. ಹಂಗಾದ್ರೆ ಚನ್ನಪಟ್ಟಣದ ಮಹಾಜನತೆ ಏನು ವಿಚಾರ ಮಾಡ್ತೀರಿ ಅದನ್ನು ನೋಡ್ರಿ. ಹಂಗಾರ ಸೊಂಡೂರು ಕ್ಷೇತ್ರಕ್ಕೆ ಬರ್ತೇನೆ. ಅದರ ಜೊತೆಗೆ ಸೊಂಡೂರು ಕ್ಷೇತ್ರದಲ್ಲಿ ಭಾರಿ ಪ್ರತಿಷ್ಠೆಯಾಗಿ ಸವಾಲಾಗಿ ತೆಗೆದುಕೊಂಡಿರುವ ಕ್ಷೇತ್ರ. ಅಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ನಿಂತಾರ, MP ಅವರ ಧರ್ಮಪತ್ನಿ MLA ಆಗಕ್ಕೆ ಹೊಂಟಾರ. ಆ ಕ್ಷೇತ್ರವನ್ನು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿಗೆ ಕೊಡ್ರಿ ಅಂಥೇಳಿ ಇದೇ ಜನಾರ್ದನ್ ರೆಡ್ಡಿ ಅಖಾಡ ಕೇಳಿದಾರ. ಜನಾರ್ದನ್ ರೆಡ್ಡಿಯ ಅಖಾಡ ಇಳಿದ ತಕ್ಷಣ ಜನಾರ್ದನ್ ರೆಡ್ಡಿಯ ರಣತಂತ್ರಗಳನ್ನು ಮಣಿಸಲು ಇದೇ ಸಂತೋಷ್ ಲಾಡ್, ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿಯ ಕಬ್ಜಾ ತಗೊಂಡಾರ. ಮೂವರು ಸಚಿವರು ಪ್ರತಿಭಾವಂತರು, ಶಕ್ತಿಯುತವಂತರು. ಯಾವ ರೀತಿ ಜನಾರ್ದನ್ ರೆಡ್ಡಿಯ ರೋಡ್ ಬ್ರೇಕ್ಗಳನ್ನು ತೊಡೆದು ಹಾಕ್ತಾರ. ಸತೀಶ್ ಜಾರಕಿಹೊಳಿ ಭಾಳ ಚಾಣಕ್ಯ, ಮೌನ ಬಂಗಾರ, ಮಾತು ಬೆಂಕಿ. ಆ ಸೊಂಡೂರದಲ್ಲಿ ಸತೀಶ್ ಜಾರಕಿಹೊಳಿದ ಭಾಳ ಶಕ್ತಿ ನಡೀತೈತಿ. ಜಮೀರ್ ಅಹ್ಮದ್ ಖಾನ್ ಸಮುದಾಯ ಹೆಚ್ಚೈತಿ. ಸಂತೋಷ್ ಲಾಡ ಅಲ್ಲಿ ಮಾತಿನ ಚಕಮಕಿಯಿಂದ ಮತದಾರರ ಮನವೊಲಿಸುವಲ್ಲಿ ಯಶಸ್ವಿ ಆಗತಾರ. ಸೊಂಡೂರಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಮೇಲುಗೈ ಸಾಧತೈತಿ. ಚನ್ನಪಟ್ಟಣ ಡೇಂಜರ್ ಐತಿ ಕಾಂಗ್ರೆಸ್ಗೆ. ಶಿಗ್ಗಾಂವದಲ್ಲಿ ಆಜಂಪೀರ್ ಹಿಂತಕ್ಕೊಂದ್ರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಬಲ ಬರ್ತೈತಿ. ಇದೇ ಚನ್ನಪಟ್ಟಣ ಮತ್ತು ಸೊಂಡೂರು ಶಿಗ್ಗಾಂವದ ಗ್ರೌಂಡ್ ರಿಪೋರ್ಟ್. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೇನೆ ಕೇಳ್ರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡ್ಕೋತ ಹೋಗ್ರಿ. ನೀವು ಎಷ್ಟು ನೋಡ್ಕೋತ ಹೋಗ್ತೀರಿ ಅಷ್ಟು ಶಕ್ತಿ ಬರ್ತೈತಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.